ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ 22ನೇ ತಾರೀಕಿನ ಕರೆಂಟ್ ಅಫೇರ್ಸನ್ನು ನೋಡೋಣ. ಮೊದಲಿಗೆ ಇಲ್ಲಿ ಆಗಸ್ಟ್ 22ನೇ ದಿನವನ್ನು ಇಲ್ಲಿ ಮದ್ರಾಸ್ ಡೇ ಅಥವಾ ಚೆನ್ನೈ ಡೇ ಅನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಹಾಗೆ ಆಗಸ್ಟ್ 22ನೇ ತಾರೀಕೇನೈತಿ ಬಂಗಾಳದ ಗವರ್ನರ್ ಹುದ್ದೆಯಿಂದ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಹುದ್ದೆಯನ್ನು ಪಡೆದಿರುವ ಲಾರ್ಡ್ ವಾರ್ನ್ ಹೆಸ್ಟಿಂಗ್ ಅವರು 1818ರಲ್ಲಿ ಡೇಲ್ಸ್ಫೋರ್ಡ್ನ ಗ್ಲೌರೆಸ್ಟರ್ ಜೈಲ್ನಲ್ಲಿ ಏನಾಗುತ್ತೆ ಇವರು ನಿಧನವನ್ನು ಹೊಂದ್ತಾರು. ನೆಕ್ಸ್ಟ್ ಇಂಡಿಯನ್ ಕಾಂಗ್ರೆಸ್ ಸ್ಥಾಪನೆ ಕೂಡ ಆಗಸ್ಟ್ 22ನೇ ತಾರೀಕು 1894ರಲ್ಲಿ ಸ್ಥಾಪನೆ ಆಗುತ್ತೆ ಇಲ್ಲಿ. ಸೊ ಮಹಾತ್ಮ ಗಾಂಧಿಯವರ ನಟಾಲಾ ಇಂಡಿಯನ್ ಕಾಂಗ್ರೆಸ್ ಅನ್ನು 1894ರಲ್ಲಿ ಅಧಿಕೃತವಾಗಿ ಸ್ಥಾಪನೆಯನ್ನು ಮಾಡ್ತಾರೋ. ಹಾಗೂ 1921ರ ಇದೇ ದಿನ ಏನೈತಿ ಅಸಹಕಾರ ಚಳುವಳಿಯ ಭಾಗವಾಗಿ ವಿದೇಶಿ ಬಟ್ಟೆಗಳಿಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆಯನ್ನು ಕೂಡ ಮಹಾತ್ಮ ಗಾಂಧೀಜಿಯವರು ಮಾಡ್ತಾರೋ. ಸೊ ಇಲ್ಲಿ ನೋಡ್ಬೋದು 1894ರ ಭಾರತದ ಮೇಲಿನ ತಾರತಮ್ಯದ ವಿರುದ್ಧ ಹೋರಾಡಲು ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧಿ ನಟಾಲಾ ಇಂಡಿಯನ್ ಕಾಂಗ್ರೆಸ್ಸನ್ನು ಸ್ಥಾಪಿಸಿದರು. ದಕ್ಷಿಣ ಆಫ್ರಿಕಾದಾಗ ಸ್ಥಾಪನೆಯನ್ನು ಮಾಡಿದರು. 1996ರಲ್ಲಿ ಮದ್ರಾಸನ್ನು ಚೆನ್ನೈ ಎಂದು ಮರುನಾಮಕರಣ ಮಾಡಲಾಯಿತು. ಯಾವ ದಿನ? ಆಗಸ್ಟ್ 22, 1996ರಾಗ ಏನೈತಿ ಮದ್ರಾಸ್ ಅನ್ನೋದನ್ನು ಚೆನ್ನೈಯನ್ನಾಗಿ ಮರುನಾಮಕರಣ ಮಾಡಿದರು. ಇಲ್ಲಿ 2012 ಆಗಸ್ಟ್ 22ರಂದು ಏನೈತಿ ಪ್ರಣಬ್ ಮುಖರ್ಜಿ ಅವರ ಅಧ್ಯಕ್ಷೀಯ ಚುನಾವಣೆಯನ್ನು ಗೆದ್ದರು. ಅಂದ್ರೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಏನೈತಿ ಇವರು ಗೆಲ್ತಾರೆ. ನೆಕ್ಸ್ಟ್ ವಿಶ್ವ ಸಸ್ಯಜನ್ಯ ಕ್ಷೀರ ದಿನ. ಸೊ ಆಗಸ್ಟ್ 22ನ್ನು ವಿಶ್ವ ಸಸ್ಯಜನ್ಯ ಕ್ಷೀರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ವಿವರಣೆ ಐತಿ, ನೀವು ನೋಡ್ಕೋಬೋದು. ನೆಕ್ಸ್ಟು ಭಾರತೀಯ ಬೌದ್ಧ ಸಂಸ್ಕೃತಿ ಮತ್ತು ಪರಂಪರಾ ಕೇಂದ್ರವನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಗುತ್ತಿದೆ? ಸೊ ಇದನ್ನು ನೇಪಾಳದಲ್ಲಿ ಏನೈತಿ ನಿರ್ಮಿಸಲಾಗುತ್ತೆ. ನೇಪಾಳದಾಗನ ಐತಿ ಜಾಸ್ತಿ ಏನೈತಿ ಬೌದ್ಧ ಧರ್ಮ ಅದ. ನೆಕ್ಸ್ಟ್ ಚಿನ್ನದ ದಾಸ್ತಾನು ಕೊಟ್ಟರು. 2024ರ ಹೊತ್ತಿಗೆ ಏನೈತಿ ಅತಿ ಹೆಚ್ಚು ಚಿನ್ನವನ್ನು ಹೊಂದಿರುವ ದೇಶ ಯಾವುದು ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ಅಮೇರಿಕ ಏನೈತಿ ಅತಿ ಹೆಚ್ಚು ಅಂದ್ರೆ 8133 ಕಿಲೋನಷ್ಟು ಏನೈತಿ ಚಿನ್ನವನ್ನು ಹೊಂದೈತಿ. ಅಂದ್ರೆ ಸುಮಾರು 8 ಟನ್ನಷ್ಟು ಏನೈತಿ ಇದು ಚಿನ್ನವನ್ನು ಹೊಂದ್ಯದ. ಇಲ್ಲಿ ಭಾರತದಲ್ಲಿ ಏನೈತಿ ಇದು ಟನ್ಗಳಲ್ಲಿ ಐತಿ 8133 ಟನ್ನಷ್ಟು ಏನೈತಿ ಚಿನ್ನವನ್ನು ಹೊಂದ್ಯದ. ಇಲ್ಲಿ ಇಂಡಿಯಾ ಏನೈತಿ 831 ಟನ್ನಷ್ಟು ಏನೈತಿ ಚಿನ್ನವನ್ನು ಹೊಂದ್ಯದ. ಇಲ್ಲಿ ನೋಡ್ಬೋದು ಕೇಂದ್ರೀಯ ಬ್ಯಾಂಕ್ಗಳಲ್ಲಿ ಚಿನ್ನ ದಾಸ್ತಾನು ಟನ್ಗಳಲ್ಲಿ ಅಂತ ಇಲ್ಲಿ ಕೊಟ್ಟರು. ಸೊ 2ನೇ ನಂಬರ್ ಯಾವುದೈತಿ? ಜರ್ಮನಿ 2ನೇ ನಂಬರ ಅದ. ನೆಕ್ಸ್ಟ್ ಇಲ್ಲಿ ಪಿ ಡಿ ಒ ಬಗ್ಗೆ ಒಂದು ಕ್ವಶನ್ಗಳನ್ನು ಕೊಟ್ಟಾರು. ನೀವು ಸ್ಕ್ರೀನ್ಶಾಟ್ ತಗೊಂಡು ನೋಡ್ಕೋಬೋದು ಇವನ್ನ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕನ್ನಡದ ಎಲ್ಲ ಪತ್ರಿಕೆಗಳನ್ನ ಪೇಪರ್ ಕಟ್ಟಿಂಗ್ಸ್ ಮಾಡಿ ಹೇಳಲಾಗುತ್ತೆ. ಸೊ ನೀವು ಕನ್ನಡದ ಯಾವುದೇ ಪತ್ರಿಕೆ ವಿಷಯ ಇದ್ರೂ ಈ ಒಂದು ವಿಡಿಯೋದಾಗ ಬಂದೇ ಇರ್ತದೆ. ಸೊ ಇವನ್ನ ನೀವು ಸ್ಕ್ರೀನ್ಶಾಟ್ ತಗೊಂಡು ನೋಡ್ಕೋರಿ. ನೆಕ್ಸ್ಟ್ ಕೃಷಿ ಉತ್ಪನ್ನ ರಫ್ತು ಭಾರತಕ್ಕೆ 8ನೇ ಸ್ಥಾನ. ಸೊ ಕೃಷಿ ಉತ್ಪನ್ನಗಳ ರಫ್ತಿನಲ್ಲಿ ಏನೈತಿ ಭಾರತ 8ನೇ ಸ್ಥಾನವನ್ನು ಪಡೆದಿದೆ. ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಒಳಗೆ ಇದು ಇಲ್ಲಿ ಟಾಪ್ 10 ದೇಶ ಒಳಗೆ ಯುರೋಪ್ ಒಕ್ಕೂಟ ಮೊದಲನೇ ಸ್ಥಾನದ. ನಂತರ ಅಮೇರಿಕಾ, ಬ್ರೆಜಿಲ್, ಚೀನಾ, ಕೆನಡಾ, ಮೆಕ್ಸಿಕೋ, ಇಂಡೋನೇಷ್ಯಾ, ನಂತರ ಭಾರತ, ಆಸ್ಟ್ರೇಲಿಯಾ, ಥೈಲ್ಯಾಂಡನ್ನು ಹೊಂದಿದ. ಸೊ ಭಾರತ ಏನೈತಿ 8ನೇ ಸ್ಥಾನವನ್ನು ಪಡೆದಿದೆ.
ಸೊ ಇವುಗಳನ್ನ ನೀವು ಓದ್ಕೋಬೋದು. ದಿವ್ಯಾ ದೇಶ್ಮುಖ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದರು. ಇವರು ಯಾವ ಕ್ರೀಡೆಯಲ್ಲಿ ನಿಶ್ವಾಸಿತರಾಗಿದ್ದಾರೆ ಅಂತ ಕೇಳೋರು, ಇವರು ಚೆಸ್ನಲ್ಲಿ. ನೆಕ್ಸ್ಟು ಬಹು ಆಯ್ಕೆಯ ಪ್ರಶ್ನೋತ್ತರದವು, ಇವುಗಳನ್ನ ನೋಡ್ಕೋಬೋದು. ಸೊ ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಹಿಮನದಿ ಸರೋವರ ಅಧ್ಯಯನಕ್ಕೆ ತಂಡ ಅಂತ ಅಂದರು. ಸೊ ಈ ಹಿಮನದಿಗಳ ಸರೋವರಕ್ಕೆ ಏನೈತಿ ಮೇಘಸ್ಫೋಟಗಳಿಗೆ ಕಾರಣವಾಗುತ್ತದೆ ಎಂಬುದನ್ನು ಅಧ್ಯಯನ ಮಾಡಲು ಅರುಣಾಚಲ ಪ್ರದೇಶಕ್ಕೆ ಏನೈತಿ 2 ತಜ್ಞರ ತಂಡಗಳನ್ನು ಏನೈತಿ ಕೇಂದ್ರ ಸರ್ಕಾರದಿಂದ ಕಳುಹಿಸಿಕೊಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಮೇಘಸ್ಫೋಟಕ್ಕೆ ಕಾರಣ ಸರೋವರ ಎನ್ನುವ ಅಧ್ಯಯನ. 6 ಸರೋವರಗಳನ್ನು ಪರಿಶೀಲಿಸಲು 9 ಜನರ ತಂಡ ರಚನೆ. ಮೊದಲ ಅಧ್ಯಯನಕ್ಕೆ 12 ದಿನಗಳ ಕಾಲಾವಕಾಶವನ್ನು ಇಲ್ಲಿ ಕೊಟ್ಟರು. ನೆಕ್ಸ್ಟ್ ಮರುಬಳಕೆ ಮಾಡಬಹುದಾದ ರಾಕೆಟ್ ಉಡಾವಣೆಗೆ ಕ್ಷಣಗಣನೆ ಅಂತ ಅಂದರು. ಭಾರತದ ಮೊದಲ ಮರುಬಳಕೆ ರಾಕೆಟ್ ಅನ್ನು ಬಿಡಲಿದ್ದಾರಂತ. ಅದರ ಹೆಸರೇನೈತಿ ಮಿಷನ್ ರೂಮಿ 2024 ಇದನ್ನು ಎಂದು ಹೆಸರಿಸಲಾಗಿದೆ ಅಂತ ಇಸ್ರೋ ಮಾಜಿ ನಿರ್ದೇಶಕ ಮತ್ತು ಭಾರತದ ಮೂನ್ ಮ್ಯಾನ್, ಸೊ ಇದು ಗೊತ್ತಿರಬೇಕು, ಭಾರತದ ಮೂನ್ ಮ್ಯಾನ್ ಮೈಲ್ಪಾವಿ ಅಣ್ಣಾದೊರೈ ಮಾರ್ಗದರ್ಶನವನ್ನು ನೀಡಿದರು. ನೆಕ್ಸ್ಟು ಇಲ್ಲಿ ಮಹತ್ವದ ರಾಜಕೀಯ ಸಂದೇಶ ಸಾರಲು ಮುಂದಾದ CM ಸಿದ್ದರಾಮಯ್ಯ ಅರಸು BGSಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ದೊರೆತಿದೆ. ಸೊ ಇಲ್ಲಿ ದೇವರಾಜ್ ಅರಸು ಅವರಿಗೆ ಹಾಗೂ ಸ್ವಾಮೀಜಿ ಅವರಿಗೆ ಏನೈತಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಾರ. ಈ ಸ್ವಾಮೀಜಿ ಹೆಸರು ಡಾಕ್ಟರ್ ಬಾಲಗಂಗಾಧರ್ ನಾಥ್ ಅಂತ ಈ ಸ್ವಾಮೀಜಿ ಹೆಸರು. ಇವರಿಗೆ ಹಾಗೂ ದೇವರಾಜ್ ಅರಸು ಅವರಿಗೆ ಏನೈತಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದರು. ಸೊ ಇಲ್ಲಿಯೂ ಅದನ್ನ ಕೊಟ್ಟರು, ಅರಸು ಹಾಗೂ BGSಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅಂತ. ನೆಕ್ಸ್ಟು ನಾಸಾದ $1,000 ಕೋಟಿ ಯೋಜನೆ ಅಂತ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ವಿಸರ್ಜನೆಗೆ ಭಾರೀ ಸಿದ್ಧತೆ ಅಂತ ಕೊಟ್ಟರು. ಸೊ ಬೃಹತ್ ಗಾತ್ರ ಹಾಗೂ ಭಾರಿ ತೂಕದ ಇಲ್ಲೊಂದು ಸೆಟ್ಲೈಟನ್ನು ಬಿಡಲಿದ್ದಾರೆ. ಸೊ ಇಲ್ಲಿ ಭಾರತ ಏನೈತಿ 2035 ವೇಳೆಗೆ ಭಾರತೀಯ ಅಂತರಿಕ್ಷ ನಿಲ್ದಾಣವನ್ನು ಸ್ಥಾಪನೆ ಮಾಡೋದಾಗಿ ಅದ ಗುರಿಯನ್ನು ಇಟ್ಕೊಂಡೈತಿ. 2040 ವೇಳೆಗೆ ಏನೈತಿ ಭಾರತೀಯ ಗಗನಯಾತ್ರೆಯನ್ನು ಚಂದ್ರನ ಮೇಲೆ ಇಳಿಸುವ ಯೋಜನೆಯನ್ನು ಹೊಂದಿದ. ಇದೇ ವೇಳೆ ನಾಸಾ ಮಾತ್ರ ಏನೈತಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ವಿಸರ್ಜಿಸಲು ಭಾರಿ ಯೋಜನೆ ಹಾಕಿಕೊಂಡಿದೆ. ಏನಿ ಯೋಜನೆ ಎಂಬುದರ ಮಾಹಿತಿ ಇಲ್ಲಿದೆ ಅಂತ ಕೊಟ್ಟರು. ಸೊ ಅದರ ಬಗ್ಗೆ ಡೀಟೇಲ್ ಆಗಿದೆ, ನೀವು ಇದನ್ನು ಓದ್ಕೋಬೋದು. ನೆಕ್ಸ್ಟು ಡ್ರಗ್ಸ್ ಬಲೆಯೊಳಗೆ ಭವಿಷ್ಯದ ಯುವ ಪಡೆ ಅಂತ. ಡ್ರಗ್ಸ್ ಈಗ ಇತ್ತೀಚೆಗೆ ಕರ್ನಾಟಕದಲ್ಲಿ ಭಾಳ ಸಿಗ್ತಾ ಇದೆ ಅಂತ ನ್ಯೂಸ್ ಬಂದದ, ಹಾಗಾಗಿ ತೊಗೊಂಡೈತಿ. ನೆಕ್ಸ್ಟು ಏಪ್ರಿಲ್ನಲ್ಲಿ ಅಂತರಿಕ್ಷ ನಿಲ್ದಾಣಕ್ಕೆ ಭಾರತೀಯ ಗಗನಯಾತ್ರಿಗಳ ಪಯಣ ಅಂತ ಕೊಟ್ಟರು. ನಾಸಾ ಮತ್ತು ಇಸ್ರೋದ ಸಹಭಾಗಿತ್ವದಲ್ಲಿ ಮುಂದಿನ ವರ್ಷ ಅಂದರೆ 2025 ಏಪ್ರಿಲ್ನಲ್ಲಿ ಏನೈತಿ ಭಾರತದ ಗಗನಯಾತ್ರಿಗಳ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನು ಮಾಡಲಿದ್ದಾರೆ ಅಂತ ವಿಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಅವರು ಇದನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಭಾರತದಿಂದ ಟೋಟಲ್ ಆಗಿ 4 ಜನ ಏನೋ ಇದನ್ನಾಗಿದ್ದರು. ಸೊ ಇಲ್ಲಿ ನಾಸಾ ಮತ್ತು ಇಸ್ರೋ ಈ ಯೋಜನೆ ಭಾಗವಾಗಿ ದೇಶದ ಇಬ್ಬರು ಆಗಿದ್ದರು. ಇಲ್ಲಿ ಶುಭಾಂಶು ಶುಕ್ಲಾ ಮತ್ತು ಪ್ರಶಾಂತ್ ಬಾಲಕೃಷ್ಣ ನಾಯರ್ ಅವರು ಆಯ್ಕೆಯಾಗಿದ್ದಾರೆ. ಅದಲ್ಲದೆ ಇದಕ್ಕಿಂತಲೇ ಅಮೆರಿಕದಲ್ಲಿ ನಿವೃತ್ತ ತರಬೇತಿಯನ್ನು ಪಡೆದಿದ್ದಾರೆ. ಶುಕ್ಲಾ ಅವರನ್ನು ಈ ಯೋಜನೆಗೆ ಇಸ್ರೋ ನಿಯೋಜನೆ ಮಾಡಿದ್ದು ನಾಯರ್ ಬ್ಯಾಕಪ್ ಆಗಿ ಉಳಿದಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಗೋವಿಂದ್ ಸೋಹನ್ ನೂತನ ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿ ಆಯ್ಕೆಯನ್ನು ಮಾಡಿದರು. ಗೋವಿಂದ್ ಸೋಹನ್ ಅವ್ರನ್ನ ನೂತನ ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿ
ನೆಕ್ಸ್ಟ್ ಗ್ರ್ಯಾಂಡ್ ಚೆಸ್ ಟೂರ್ನಿ ಡ್ರಾ ಬಿಟ್ಟು ಮತ್ತೇನಿಲ್ಲ ಅಂದರು. ಸೊ ಈ ಗ್ರ್ಯಾಂಡ್ ಚೆಸ್ ಟೂರ್ನಿಯಲ್ಲಿ ಐತಿ ಎಲ್ಲ ಮ್ಯಾಚ್ಗಳು ಡ್ರಾ ಮಾಡ್ಕೊಂಡವರು. ನೆಕ್ಸ್ಟ್ ICC ಅಧ್ಯಕ್ಷರಿಗೆ ಜಯ ಮುಂಚೂಣಿಯತ. ಸೊ ICCಯ ಅಧ್ಯಕ್ಷರಾಗಿ ಏನೈತಿ ಇವು BCCIನ ಕಾರ್ಯದರ್ಶಿಯಾಗಿರುವ ಜೈಸೆ ಅವರ ಹೆಸರ ಮುಂಚೂಣಿಯಲ್ಲಿ ಐತಿ. ಸೊ ಇವರ ಆಗ್ಬೋದು ಅನ್ನೋದೈತಿ. ಮುಂದಿನ ದಿನಗಳಲ್ಲಿ ನೋಡ್ನು ಯಾರು ಆಗ್ತಾರಂತ. ನೆಕ್ಸ್ಟು ಪೋಲೆಂಡ್ನಲ್ಲಿದೆ ಮಹಾರಾಜ ದಿಗ್ವಿಜಯ್ ಸಿಂಹನಿಗೆ ವಿಶೇಷ ಸ್ಥಾನಮಾನ ಅಂತ ಇಲ್ಲಿ ಕೊಟ್ಟರು. ಸೊ ಸಾವಿರಾರು ಪೋಲೆಂಡ್ ನಿರಾಶ್ರಿತರಿಗೆ ಆಶ್ರಯ ನೀಡಿದ ಜಾಮನಗರದ ಮಹಾರಾಜ ಮತ್ತು ಕೊಲ್ಲಾಪುರದ ಛತ್ರಪತಿ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗ್ಯದ, ನೀವು ನೋಡ್ಕೋಬೋದು ಇದನ್ನ. ಸೊ ಇಲ್ಲಿಗೆ ಆಗಸ್ಟ್ 22ನೇ ದಿನದ ಕರೆಂಟ್ ಅಫೇರ್ಸ್ ಕಂಪ್ಲೀಟ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಬೇಗನೆ ನೋಟಿಫಿಕೇಷನ್ ಬರ್ತದೆ. ಥ್ಯಾಂಕ್ ಯು ಸೋ ಮಚ್.